ಆಡಿಬಲ್ ಇದ್ದೀನಾ? ಎಸ್ ಮಾತಾಜಿ. Yes, audible, Mataji. ಥ್ಯಾಂಕ್ ಯು. ಸೊ ಇವತ್ತು ಶ್ರೀಮದ್ ಭಾಗವತಂ ಸೇವೆ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ನನ್ನ ಶ್ಲೋಕ ನಂಬರ್ ಸ್ಕಂದ 1 ಅಧ್ಯಾಯ 17 ಶ್ಲೋಕ 30 1.17.30. ಸೊ ಇದಕ್ಕೆ ಮುಂಚೆ ಒಂದು ಪ್ರಾರ್ಥನೆಯನ್ನು ಮಾಡ್ಬಿಟ್ಟು ಇದನ್ನು ಪ್ರಾರಂಭ ಮಾಡೋಣ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ ನೈಷ್ಟಿಕೀಂ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸ್ಕಂದ 1 ಅಧ್ಯಾಯ 17 ಶ್ಲೋಕ ನಂಬರ್ 30. ಪತಿತಂ ಪಾದಯೋರ್ವೀರಃ ಕೃಪಯಾ ದೀನವತ್ಸಲಃ ಶರಣ್ಯೋ ನಾವದಿಶ್ಲೋಕ್ಯ ಆಹ ಚೇತಂ ಹಸನ್ನಿವ. ಪತಿತಂ ಪಾದಯೋರ್ವೀರಃ ಕೃಪಯಾ ದೀನವತ್ಸಲಃ ಶರಣ್ಯೋ ನಾವದಿಶ್ಲೋಕ್ಯ ಆಹ ಚೇತಂ ಹಸನ್ನಿವ. ಅನುವಾದ: ಮೊರೆ ಹೊಕ್ಕವರಿಗೆ ಆಸರೆ ಕೊಡುವ ಸ್ವಭಾವದವನಾದ ಮತ್ತು ಚರಿತ್ರೆಯಲ್ಲಿ ಹೊಗಳಿಕೆಗೆ ಪಾತ್ರನಾದ ಪರೀಕ್ಷಿತ ಮಹಾರಾಜನು ಶರಣಾಗತನಾದ ಮತ್ತು ಕಾಲಿಗೆ ಬಿದ್ದ ಬಡ ಕಲಿಯನ್ನು ಕೊಲ್ಲಲಿಲ್ಲ. ಆದರೆ ಸಹಾನುಭೂತಿಯಿಂದ ನಸುನಕ್ಕನು, ಏಕೆಂದರೆ ಅವನು ಬಡವರಲ್ಲಿ ಕರುಣೆ ಉಳ್ಳವನಾಗಿದ್ದನು. ಭಾವಾರ್ಥ ಮತ್ತು ಅನುವಾದವನ್ನು ಕೊಟ್ಟಂತ ಶ್ರೀಲ ಪ್ರಭುಪಾದಕ್ಕೆ ಜಯವಾಗಲಿ. ಭಾವಾರ್ಥ: ಸಾಮಾನ್ಯ ಕ್ಷತ್ರಿಯನು ಕೂಡ ಶರಣಾಗತನನ್ನು ಕೊಲ್ಲುವುದಿಲ್ಲ. ಹೀಗಿರುವಾಗ ಸ್ವಾಭಾವಿಕವಾಗಿ ದೀನರಲ್ಲಿ ದಯೆ ಮತ್ತು ಸಹಾನುಭೂತಿಯುಳ್ಳ ಮಹಾರಾಜನಾದ ಪರೀಕ್ಷಿತನ ಬಗ್ಗೆ ಹೇಳುವುದೇನು? ಅವನು ನಗುತ್ತಿದ್ದುದು ಏಕೆಂದರೆ ಕೃತಕ ರಾಜವೇಷಧಾರಿಯಾದ ಕಲಿಯು ತನ್ನ ಅಧಮ ವರ್ಣದ ಸ್ವರೂಪವನ್ನು ಆಗ ಬಯಲು ಮಾಡಿದ್ದನು ಮತ್ತು ತಾನು ಕೊಲ್ಲಲು ಇಚ್ಛಿಸಿದಾಗ ತನ್ನ ಹರಿತವಾದ ಖಡ್ಗದಿಂದ ಯಾವನೂ ರಕ್ಷಿತನಾಗದಿರುವಾಗ ಅಧಮ ವರ್ಣದ ಬಡಪಾಯಿಯಾದ ಕಲಿಯು ಸಕಾಲದಲ್ಲಿ ಶರಣಾಗತನಾಗಿ ಬದುಕಿದ್ದು ವಿಚಿತ್ರವಾಗಿದ್ದಿತು. ಆದುದರಿಂದ ಪರೀಕ್ಷಿತ ರಾಜನ ಮಹಿಮೆ, ದಯಾಪರತೆಗಳು ಚರಿತ್ರೆಯಲ್ಲಿ ಹೊಗಳಿಕೆಗೆ ಪಾತ್ರವಾಗಿವೆ. ಅವನು ದಯೆ, ಸಹಾನುಭೂತಿಗಳಿಂದ ಕೂಡಿದ ಚಕ್ರವರ್ತಿಯಾಗಿದ್ದು ತನ್ನ ಶತ್ರು ಬಂದು ಶರಣಾದರೂ ಸ್ವೀಕರಿಸಲು ತಕ್ಕವನಾಗಿದ್ದನು. ಹೀಗೆ ಕಲಿಪುರುಷನು ವಿಧಿಯ ಇಚ್ಛೆಯಿಂದಾಗಿ ಬದುಕಿಕೊಂಡನು. ಓಂ ಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಗೋಪೇಶ ಗೋಪಿಕಾ ಕಾಂತ ರಾಧಃ ಕಾಂತ ನಮಸ್ತೆ ತಪ್ತ ಕಾಂಚನ ಗೌರಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿನಿತಿ ನಾಮನೆ. ನಮೋ ಆಚಾರ್ಯ ಪಾದಾಯ ನಿತಾಯ ಕೃಪಾ ಪ್ರದಾಯ ಗೌರಕತ ಧಾಮದಾಯ ನಗರ ಗ್ರಾಮ ತಾರಿಣಿ. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮನೆ. ನಾಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವತಿ ಪಾಶ್ಚಾತ್ಯ ದೇಶ ತಾರಿಣಿ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯ ಆನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತವೃಂದಿ ಕೀ ಜಯ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಭ್ಯಾತ್ ಕೃಪಾತಮಃ ಶ್ರೀ ಗುರುಂ ದೀನತಾರಿಣಂ ಪರಮಾನಂದಂ ಶ್ರೀ ಕೃಷ್ಣ ಚೈತನ್ಯೇಶ್ವರ. ಹರೇ ಕೃಷ್ಣ. ಸೊ ಮತ್ತೆ ಇನ್ನೊಂದ್ಸಲ ಅನುವಾದ ನೋಡ್ಕೊಂಡು ಬರೋಣ. ಮತ್ತೆ ಶ್ಲೋಕ: ಪತಿತಂ ಪಾದಯೋರ್ವೀರಃ ಕೃಪಯಾ ದೀನವತ್ಸಲಃ ಶರಣ್ಯೋ ನಾವದಿಶ್ಲೋಕ್ಯ ಆಹ ಚೇತಂ ಹಸನ್ನಿವ.
ಅನುವಾದ: ಮೊರೆ ಹೊಕ್ಕವರಿಗೆ ಆಸರೆ ಕೊಡುವ ಸ್ವಭಾವದವನಾದ ಮತ್ತು ಚರಿತ್ರೆಯಲ್ಲಿ ಹೊಗಳಿಕೆಗೆ ಪಾತ್ರನಾದ ಪರೀಕ್ಷಿತ ಮಹಾರಾಜನು ಶರಣಾಗತನಾದ ಮತ್ತು ಕಾಲಿಗೆ ಬಿದ್ದ ಬಡ ಕಲಿಯನ್ನು ಕೊಲ್ಲಲಿಲ್ಲ, ಆದರೆ ಸಹಾನುಭೂತಿಯಿಂದ ನಸುನಕ್ಕನು, ಏಕೆಂದರೆ ಅವನು ಬಡವರಲ್ಲಿ ಕರುಣೆ ಉಳ್ಳವನಾಗಿದ್ದನು. ಹರೇ ಕೃಷ್ಣ. ಸೊ ನಾವು ಭಗವಂತನಲ್ಲಿ ಎಷ್ಟೋ ಗುಣಗಳನ್ನ ನೋಡ್ತೀವಿ, ಅನಂತವಾದ ಗುಣಗಳು ಅಲ್ವಾ. ಸೊ ಭಗವಂತನಲ್ಲಿ ಹೇಗೆ ಅನಂತವಾದ ಗುಣಗಳಿದೆಯೋ ಹಾಗೆ ಭಕ್ತರಲ್ಲೂ ಕೂಡ ಅದೇ ಒಳ್ಳೆ ಗುಣಗಳನ್ನ ನಾವು ನೋಡ್ಬೋದು. ತಂದೆಗಿರುವಂತ ಒಳ್ಳೆ ಗುಣಗಳು ಹೇಗೆ ಮಗನಲ್ಲಿ ಕಾಣುತ್ತೋ, ತಾಯಿಯಲ್ಲಿರೋಂಥ ಒಳ್ಳೆ ಗುಣಗಳು ಹೇಗೆ ಮಗಳಲ್ಲಿ ಕಾಣುತ್ತೋ, ಹಾಗೆ ಭಗವಂತನಲ್ಲಿರುವಂತ ಆ ಗುಣಗಳ ಸರಣಿ ಏನಿದೆ ಅದು ಭಕ್ತರಲ್ಲಿ ಕೂಡ ಕಾಣುತ್ತೆ. ಸೊ ಪರೀಕ್ಷಿತ್ ಮಹಾರಾಜ ಇಲ್ಲಿ ಕಲಿಗೆ ದಂಡನೆ ಮತ್ತು ಬಹುಮಾನದ ಬಗ್ಗೆ ನಾವು ಈಗ ನಾವು ನೋಡ್ತಾ ಇದ್ದೀವಿ, ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಪರೀಕ್ಷಿತ ಮಹಾರಾಜ ಕೂಡ ಸಾಮಾನ್ಯ ವ್ಯಕ್ತಿ ಏನಲ್ಲ. ಅವನು ಪಾಂಡವರ ಒಂದು ವಂಶದಲ್ಲಿ ಹುಟ್ಟಬೇಕು ಅಂತ ಹೇಳಿದ್ರೆ ಅವನು ಮಹಾನ್ ವ್ಯಕ್ತಿ ಆಗಿರ್ತಾನೆ. ಅಷ್ಟೇ ಅಲ್ಲ, ತನ್ನ ಗರ್ಭದಲ್ಲಿರುವಾಗ್ಲೇ ತಾನು ಭಗವಂತನ ಒಂದು ದರ್ಶನವನ್ನ ಪಡೆದಿದ್ದಾನೆ. ಹಾಗಾಗಿ ಅವನಲ್ಲಿ ಇರುವಂತ ಗುಣಗಳಿಗೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ಮಹಾನ್ ಗುಣಗಳನ್ನು ಹೊಂದಿರೋರು, ಅಂತ ಗುಣಗಳಲ್ಲಿ ಆ ಸ್ವಭಾವಗಳಲ್ಲಿ ನೋಡಿ ಅವರನ್ನ ಚರಿತ್ರೆಗಳಲ್ಲೇ ಹೊಗಳಿಕೆಗೆ ಪಾತ್ರನಾಗಿರೋನು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಯಾಕೆ? ನಾವೆಲ್ಲ ಅಕಸ್ಮಾತ್ ಆಗಿ ನಮಗೇನಾದ್ರೂ ಸಾವು, ಡೆತ್ ಹತ್ರ ಆಗ್ತಾ ಇದೆ ಅಂದ್ರೆ ಹೇಗಿರುತ್ತೆ ನಮ್ಗೆ? ನಮ್ಮ ಆಲೋಚನೆಗಳು ಹೇಗಿರುತ್ತೆ? ಭಯ ಹೇಗಿರುತ್ತೆ? ನಮ್ಮ ಕೋರಿಕೆಗಳು, ನಮ್ಮ ಇಚ್ಛೆಗಳು, ನಮ್ಮ ಅಟ್ಯಾಚ್ಮೆಂಟ್ ಯಾವ್ದ್ರ ಮೇಲೆ ತುಂಬಾ ನಮ್ಗೆ ಆಸಕ್ತಿ ಇದೆ, ಅವುಗಳ ಮೇಲೆ ಧ್ಯಾನ ಹೋಗುತ್ತೆ. ಆದ್ರೆ ಪರೀಕ್ಷಿತ್ ಮಹಾರಾಜ ಏನ್ ಮಾಡಿದ್ರು? ಪರೀಕ್ಷಿತ್ ಮಹಾರಾಜ ತನ್ನ ಜೀವನವನ್ನ ಸಫಲ ಹೇಗ್ ಮಾಡ್ಕೊಳ್ಬೇಕು, ಕೇವಲ 7 ದಿನಗಳಿದೆ. ಆ 7 ದಿನಗಳಲ್ಲಿ ಭಗವಂತನನ್ನ ಸ್ಮರಣೆ ಹೇಗ್ ಮಾಡ್ಬೇಕು, ಭಗವಂತನ ಧಾಮ ಹೇಗೆ ಅವ್ರು ಹೋಗಿ ಸೇರ್ಬೇಕು ಅಂತ ಹೇಳ್ಬಿಟ್ಟು ಆಲೋಚಿಸಿದ್ರು. ಹಾಗಾಗಿ ಕಾಡಿಗೆ ಹೊರಟರು. ಯೋಗಿಗಳನ್ನ, ಮುನಿಗಳನ್ನ, ಋಷಿಗಳನ್ನ, ತಪಸ್ವಿಗಳನ್ನ ಅವರು ಭೇಟಿಯಾದ್ರು. ಅವರ ಪುಣ್ಯದ ಫಲ ಏನು? ಅವರಿಗೆ ಶುಕಮನಿಗಳು ಸಿಕ್ಬಿಟ್ರು. ಹಾಗಾಗಿ ಅಮೃತಕ್ಕಿಂತ ಮಹಾನ್ ಆದಂತ ಭಾಗವತಂನ ಅವರು ಕೇಳಿಸ್ಕೊಂಡ್ರು, ಶ್ರವಣ ಮಾಡಿದ್ರು. ಕೇವಲ ಶ್ರವಣ ಮಾತ್ರದಿಂದ ಅವರಿಗೆ ಅವರ ಜೀವನ ಸಾಫಲ್ಯ ಆಗೋಗ್ಬಿಡ್ತು ಅಲ್ವಾ. ಸೊ ಇಂಥ ಒಂದು ಒಳ್ಳೆ ಗುಣಗಳಿರುವಂತ ಪರೀಕ್ಷಿತ ಮಹಾರಾಜನಲ್ಲಿ ಎಂತ ಸ್ವಭಾವಗಳಿದೆ ನೋಡಿ. ಯಾರಾದ್ರೂ ಅವರ ಮೊರೆ ಹೊಕ್ಕರೆ ಸಾಕು, ಏನಾಗುತ್ತೆ, ಅವರು ಅವರನ್ನ ಕ್ಷಮಿಸ್ಬಿಡ್ತಾರೆ. ಒಬ್ಬ ಕ್ಷತ್ರಿಯನಿಗಿರುವಂತ ಗುಣ ಇದು. ಒಬ್ಬ ಕ್ಷತ್ರಿಯ ಏನು ಯುದ್ಧ ಮಾಡ್ಬೇಕಂತ ಹೇಳಿದ್ರೆ ತನ್ನ ಸಮಾನವಾಗಿರೋನ ಅಥವಾ ತನಗಿಂತ ಮಹಾನ್ ಆಗಿರೋರ ಹತ್ರ ಜೊತೆಗೆ ಅವ್ರಿಗೆ ಯುದ್ಧ ಮಾಡ್ತಾರೆ. ತನಗಿಂತ ಅಧಮ ಸ್ಥಿತಿಯಲ್ಲಿರೋರಿಗೆ ಅಥವಾ ತನಗಿಂತ ಶಕ್ತಿನಲ್ಲಿ ಕಡಿಮೆ ಇರೋರ ಜೊತೆಗೆ ಯುದ್ಧ ಮಾಡಲ್ಲ, ಕ್ಷಮಿಸಿ ಬಿಡ್ತಾರೆ ಅಥವಾ ಸಂಧಿ ಮಾಡ್ಕೊಳ್ತಾರೆ. ಸೊ ಇದು ಒಂದು ಕ್ಷತ್ರಿಯನ ಒಂದು ಒಳ್ಳೆ ಗುಣಗಳು. ಅದರಲ್ಲಿ ಯಾರಾದ್ರೂ ತನಗೆ ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾನ್ ನಿಮ್ಮ ಶರಣ ಕೋರ್ತಾ ಇದ್ದೀನಿ ಅಂತ ಹೇಳಿದಾಗ ಖಂಡಿತವಾಗ್ಲೂ ಅವರ ವಿರುದ್ಧವಾಗಿ ಕತ್ತಿ ಮಸಿಯೋದೇ ಇಲ್ಲ ಅಲ್ವಾ. ಸೊ ಇದನ್ನ ಈ ಒಂದು ಒಳ್ಳೆ ಗುಣವನ್ನ ನಮ್ಮ ಪರೀಕ್ಷಿತ್ ಮಹಾರಾಜರಲ್ಲಿ ನಾವು ನೋಡ್ತಾ ಇದ್ದೀವಿ. ಪರೀಕ್ಷಿತ್ ಮಹಾರಾಜ ಮಹಾನ್ ವ್ಯಕ್ತಿ. ಅರ್ಜುನ ಎಷ್ಟು ಬಲಶಾಲಿಯಾಗಿದ್ನೋ, ಬಿಲ್ವಿದ್ಯೆಯಲ್ಲಿ ಪಾರಂಗತನಾಗಿದ್ನೋ, ಹಾಗೆ ಪರೀಕ್ಷಿತ್ ಮಹಾರಾಜ ಕೂಡ ಅಷ್ಟೇ ಯುದ್ಧಗಳಲ್ಲಿ ಪ್ರವೀಣರಾಗಿದ್ರು. ಅಂತದ್ರಲ್ಲಿ ಅವ್ರಿಗೆ ಕಲಿಯನ್ನ ಸಾಯಿಸೋದು ದೊಡ್ಡ ವಿಷಯನೇ ಅಲ್ಲ, ಕ್ಷಣಗಳ ಮಾತು ಅಷ್ಟೇ. ಆದ್ರೆ ಅವರಲ್ಲಿರುವಂತ ಸ್ವಭಾವ ಏನಿದೆ, ಆ ಒಂದು ಕ್ಷತ್ರಿಯ ಗುಣಗಳು ಅಥವಾ ಕ್ಷಮಿಸುವಂತ ಕ್ಷಮಾ ಗುಣ ಏನಿದೆ, ಇದರಿಂದ ಕಲಿ ಬದುಕ್ಬಿಟ್ಕೊಂಡ್ಬಿಟ್ರು. ಅವರನ್ನ ಕೊಲ್ಲಿಲಿಲ್ಲ ಪರೀಕ್ಷಿತ್ ಮಹಾರಾಜ, ಹೀಗಾಗಿ ಅವರು ಎಸ್ಕೇಪ್ ಆಗ್ಬಿಟ್ರು ಅಲ್ವಾ. ಅಷ್ಟೇ ಅಲ್ಲದೆ ಯಾವಾಗ ಕಲಿ ತನ್ನ ನಿಜವಾದ ಸ್ವರೂಪವನ್ನ ತೋರಿಸ್ತಾ ಇದ್ದಾರೆ, ಆಗ ನಗ್ತಾ ಇದ್ದಾರೆ. ಯಾಕೆ? ನಿನ್ನ ನಿಜವಾದ ಸ್ವರೂಪನ ತೋರಿಸ್ಬಿಟ್ಯಾ ಅಂತ ಹೇಳ್ಬಿಟ್ಟು. ಸೊ ನಿನ್ನ ನಿಜವಾದ ಸ್ವರೂಪ ಇದೆ, ಆದ್ರೆ ನಾಟಕೀಯವಾಗಿ ನನಗೆ ಶರಣಾಗತಿ ಆಗಿದ್ದೀಯಾ ಅಷ್ಟೇ. ನೋಡಿ, ಕಲಿ ಎಷ್ಟು ನಾಟಕೀಯವಾಗಿ ಶರಣಾಗತನಾಗಿದ್ದಾನೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಶರಣಾಗತನಾಗಿದ್ರೆ ಪರೀಕ್ಷಿತ ಮಹಾರಾಜ ಸಾಯದೇ ಇರೋ ತರ ಅಥವಾ ಶಾಪ ಬರದೇ ಇರೋ ತರ ಅವ್ರು ಮಾಡ್ಬೋದಾಗಿತ್ತು. ಆದ್ರೆ ಕಲಿ ಅಲ್ಲಿ ಎಂಟರ್ ಆಗಿದ್ದೇ ಅಲ್ಲದೆ ತಾನು ಕ್ಷಮೆ ಕೇಳಿ ತನ್ನ ರಾಜ್ಯದಲ್ಲಿ ಸ್ಥಾನವನ್ನು ಪಡೆದಿದ್ದೇ ಅಲ್ಲದೆ ತನ್ನ ಮರಣಕ್ಕೆ ಕೂಡ ಕಾರಣರಾಗೋಗ್ಬಿಟ್ರು. ಸೊ ಯುಗಗಳು ಹೇಗೆ ಸತ್ಯ, ತ್ರೇತ, ದ್ವಾಪರ, ಕಲಿಯುಗ ಹೇಗೆ ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ, ಅದೊಂದು ಚಕ್ರದ ಹಾಗೆ ಬರ್ತಾನೆ ಇರುತ್ತೆ. ಹಾಗೆ ಅದು ಸಮಯಾನು ಮುಗಿದಿತ್ತು, ದ್ವಾಪರ ಯುಗ ಮುಗಿಬೇಕಾಗಿತ್ತು, ಕಲಿ ಬರ್ಲೇಬೇಕಾಗಿತ್ತು. ಹಾಗಾಗಿ ಆ ಯುಗ ಪ್ರಾರಂಭ ಆಗ್ಬೇಕು ಅಂತ ಹೇಳಿದ್ರೆ, ಈ ಚಕ್ರ ಹೀಗೆ ನಡಿಬೇಕು ಅಂತ ಹೇಳಿದ್ರೆ
ಸೊ ಯಾರೋ ಒಬ್ರು ಇದಕ್ಕೆ ಬಲಿಪಶು ಆಗೇ ಆಗ್ತಾರೆ, ಅದಕ್ಕೆ ಕಾರಣಕರ್ತರಾಗೋಗ್ಬಿಡ್ತಾರೆ. ಹಾಗೆ ಪರೀಕ್ಷಿತ ಮಹಾರಾಜ ಈ ಕಲಿಗೆ ಶರಣು ಕೋರದಂತ ಆ ಕಲಿಗೆ ತಾನು ಕ್ಷಮೆಯನ್ನು ನೀಡಿದ್ದು ಮಾತ್ರನೇ ಅಲ್ಲದೆ ತನ್ನ ರಾಜ್ಯದಲ್ಲಿ ಸ್ಥಾನವನ್ನ ಕೂಡ ಕೊಟ್ಟು ಬಿಟ್ರು. ಅವ್ರಿಗೆ ಜಾಗ ಕೊಟ್ಟಿರೋದ್ರಿಂದ ಏನಾಯ್ತು, ಅವರನ್ನೇ ಕಬಳಿಸ್ಬಿಟ್ರು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಸಾಮಾನ್ಯ ಕ್ಷತ್ರಿಯ ಯಾವಾಗ್ಲೂ ಏನ್ ಮಾಡ್ತಾನೆ, ಸಾಮಾನ್ಯ ಕ್ಷತ್ರಿಯ ಕೂಡ ಶರಣಾಗತನನ್ನ ಕೊಲ್ಲೋದಿಲ್ಲ. ಅಂತದ್ರಲ್ಲಿ ಮಹಾನ್ ಕ್ಷತ್ರಿಯನಾದಂತ ಪರೀಕ್ಷಿತ ಮಹಾರಾಜ ಕೊಲ್ತಾರ ತನ್ನ ಶರಣಿಗೆ ಬಂದವರನ್ನ? ಸಾಧ್ಯನೇ ಇಲ್ಲ. ಸ್ವಾಭಾವಿಕವಾಗಿ ನೋಡಿ, ನಾವು ಸಪೋಸ್ ಮೊದ್ಲೆಲ್ಲ ಹೇಗಿರ್ತಾ ಇದ್ವಿ, ಎಲ್ಲ ಟಿವಿಸ್ ನೋಡ್ತಾ ಇರೋದು, ಫಿಲ್ಮ್ಸ್ ನೋಡೋದು, ಶಾಪಿಂಗ್ ಹೋಗೋದು ಅಲ್ವಾ, ಎಷ್ಟು ನಮ್ಮ ಗುಣಗಳು ಹೇಗಿತ್ತು. ಆದ್ರೆ ನಾವು ಯಾವಾಗ ಒಂದು ಭಕ್ತಿ ಪಥದಲ್ಲಿ ಭಕ್ತರ ಒಂದು ಸಂಘದಕ್ಕೆ ಬರ್ತೀವಿ, ಚಾಂಟಿಂಗ್ ನಾವು ಜಪ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ, ಎಷ್ಟು ಚೇಂಜಸ್ ಆಗೋಗ್ಬಿಡುತ್ತೆ ಅಲ್ವಾ. ಆದ್ರೆ ಈ ಚೇಂಜಸ್ ಹೀಗೇ ಇರ್ಬೇಕು ಅಂತ ಹೇಳಿದ್ರೆ ಭಕ್ತರ ಸಂಘದಲ್ಲೇ ಇರ್ಬೇಕು. ಭಕ್ತರ ಸಂಘ ನಾವು ಪಡೆದಿಲ್ಲ ಅಂದ್ರೆ ಏನಾಗುತ್ತೆ, ಮತ್ತೆ ನಾವು ಅಧಮ ಸ್ಥಿತಿಗೆ ಬಂದ್ಬಿಡೋದಕ್ಕೆ, ಭಕ್ತಿ ಪದದಿಂದ ಕೆಳಗಡೆ ಬೀಳೋದಕ್ಕೆ ತುಂಬಾ ಚಾನ್ಸಸ್ ಇದೆ. ಸೊ ಹಾಗಾಗಿ ಭಕ್ತರ ಸಂಘದಲ್ಲಿದ್ದು ಈ ಒಳ್ಳೆ ಗುಣಗಳನ್ನ ಪಡ್ಕೊಂಡಿರ್ತೀವಿ. ಯಾವಾಗ ನಾವು ಈ ಪಥದಿಂದ ಸಪೋಸ್ ಏನಾದ್ರೂ ಡಿವಿಯೇಷನ್ ಆಗೋಗ್ಬಿಟ್ರೆ ಏನಾಗುತ್ತೆ, ಮೊದಲು ನಮ್ಮ ಸ್ವಭಾವ ಏನಿತ್ತೋ ಹಾಗೆ ಆಗೋಗ್ಬಿಡ್ತೀವಿ. ಆದ್ರೆ ಮೊದಲು ಇರುವಂತ ಸ್ವಭಾವಗಳನ್ನ ಅದನ್ನ ಉತ್ತಮ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ನಾವು ಭಕ್ತಿಯನ್ನ ಮಾಡ್ಬೇಕು. ನೋಡಿ ಇಲ್ಲಿ ಪರೀಕ್ಷಿತ ಮಹಾರಾಜರ ಬಗ್ಗೆ ಹೇಳ್ತಾವ್ರು, ಏನ್ ಹೇಳ್ತಾ ಇದಾರೆ, ಅವರು ಸ್ವಾಭಾವಿಕವಾಗಿ ಹೇಗಿದ್ದಾರೆ, ಅವರು ದಯೆ ಮತ್ತೆ ಸಹಾನುಭೂತಿ ಉಳ್ಳಂತ ಮಹಾರಾಜನಾಗಿದ್ದಾರೆ. ಸೊ ಅವರು ಕೃತಕ ರಾಜ ವೇಷಧಾರಿ ಮಾಡ್ಕೊಂಡಂತ ಕಲಿಯನ್ನ ನೋಡಿ ನಗ್ತಾ ಇದ್ದಾರೆ. ನೀನು ಕೇವಲ ಕಪಟ ನಾಟಕವನ್ನ ತೋರಿಸ್ತಾ ಇದೀಯಾ ಅಂತ ಹೇಳ್ಬಿಟ್ಟು, ಆದ್ರೂ ಕೂಡ ಗೊತ್ತಿದ್ರು ಕೂಡ ಅವರಿಗೆ ಶರಣಾಗತಿ ಆಗಿರೋದ್ರಿಂದ ಅವ್ರನ್ನ ಕ್ಷಮಿಸ್ಬಿಟ್ರು. ಸೊ ಹಾಗಾಗಿ ಅವರನ್ನ ಕೊಲ್ಲಲಿಲ್ಲ. ಸೊ ಈ ಸ್ವಭಾವ ಕೇವಲ ಪರೀಕ್ಷಿತ ಮಹಾರಾಜನಿಗೆ ಸುಮ್ನೆ ಹಾಗೆ ಬಂದ್ಬಿಡ್ತಾ, ಯಾಕಂದ್ರೆ ಅವರ ವಂಶಸ್ಥರಾದಂತ ಪಾಂಡವರು ಏನಿದ್ರು ಅವರಲ್ಲಿ ಕೂಡ ಇಂಥ ಕ್ಷಮಿಸ ಅಂತ ಸ್ವಭಾವ ಇತ್ತು. ಸೊ ಈ ಏನ್ ಹೇಳ್ತಾರೆ, ಅವರ ವಂಶಸ್ಥರಿಗೆ ಆ ಒಳ್ಳೆ ಗುಣಗಳಿದ್ದರಿಂದ ಇವ್ರಿಗೂ ಕೂಡ ಅದೇ ಒಳ್ಳೆ ಗುಣಗಳ ಕಂಟಿನ್ಯೂಯೇಷನ್ ಆಗಿದೆ ಅಲ್ವಾ. ಅರ್ಜುನ ಮತ್ತೆ ಅಥವಾ ಪಾಂಡವರು ಏನ್ ಮಾಡಿದ್ರು, ಯಾವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಜಯದ್ರಥರನ್ನ ಅವ್ರು ಹಿಡ್ಕೊಂಡ್ಬಿಟ್ರು. ಆ ಜಯದ್ರಥ ಮಾಡದಂತ ಅವಮಾನಕ್ಕೆ, ಮಾಡದಂತ ಅಪರಾಧಕ್ಕೆ ಅವರಿಗೆ ಶಿಕ್ಷೆ ಕೊಡ್ಬೇಕಾಗಿತ್ತು, ಅವರನ್ನ ಕೊಲ್ಲಬೇಕಾಗಿತ್ತು. ಆದ್ರೂ ಕೂಡ ದ್ರೌಪದಿ ಮಾತಾ ಹೇಳ್ತಾರೆ, ಬೇಡ ಕೊಲ್ಬೇಡಿ ಅವರನ್ನ, ಯಾಕಂತ ಹೇಳಿದ್ರೆ ದುಶ್ಯಲ ವಿಧವೆ ಆಗೋಗ್ಬಿಡುತ್ತಾಳೆ, ನಿಮ್ ತಂಗಿ ಅಲ್ವಾ, ಹಾಗಾಗಿ ಕೊಲ್ಬೇಡಿ ಅಂತಾರೆ. ಹಾಗಾಗಿ ತುಂಬಾ ಚಿಕ್ಕ ಶಿಕ್ಷೆ, ಕೇವಲ ಒಂದು ಕೂದಲನ್ನ, ಮುಂಡವನ್ನ ಅರ್ಧ ಬೋಳಿಸ್ತಾರೆ, ಮೀಸೆಯನ್ನ ಅರ್ಧ ಬೋಳಿಸ್ತಾರೆ, ಹೀಗೆ ಅವನಿಗೆ ಸ್ವಲ್ಪ ಅವಮಾನ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ ಅಷ್ಟೇ ಹೊರತು ಕೊಲ್ಲೋದಿಲ್ಲ. ಯಾಕೆ, ಅವರಲ್ಲಿ ಸ್ವಾಭಾವಿಕವಾಗಿ ಕ್ಷಮಿಸುವಂತ ಗುಣ ಇದೆ, ಹಾಗಾಗಿ ಅವನನ್ನ ಸಾಯಿಸಲ್ಲ. ಹಾಗೆ ಅಶ್ವತ್ಥಾಮ ತಗೊಂಡ್ರೆ ಅಶ್ವತ್ಥಾಮನ ನಿಜವಾಗ್ಲೂ ವಧಿಸಬೇಕಾಗಿತ್ತು ಅಲ್ವಾ. ಆದ್ರೂ ಕೂಡ ದ್ರೌಪದಿ ಮಾತೆ ಏನ್ ಹೇಳ್ತಾರೆ, ಬೇಡ ಕೊಲ್ಬೇಡಿ, ಗುರುಪುತ್ರ, ಹಾಗಾಗಿ ಅವರ ತಾಯಿಗೆ ಈ ಪುತ್ರ ಶೋಕ ಬರೋದು ಬೇಡ ಅಂತ ಹೇಳ್ತಾರೆ. ಹಾಗಾಗಿ ಅರ್ಜುನ ಸಾಯಿಸೋದಕ್ಕೆ ರೆಡಿ ಆಗಿದ್ರು ಕ್ಷಮಿಸ್ಬಿಡಿ, ಬೇಡ ಕೊಲ್ಬೇಡಿ ಅಂತ ಹೇಳ್ತಾರೆ, ಅವರನ್ನ ಕೂಡ ಬಿಟ್ಟು ಬಿಡ್ತಾರೆ. ಆದ್ರೆ ಇವರಿಬ್ರು ಅವ್ರಿಗೆ ಒಳ್ಳೇದ್ ಮಾಡಿದ್ರ? ಖಂಡಿತ ಇಲ್ಲ. ಅವರ ಒಂದು ನಾಶವನ್ನೇ ಕೋರೋದ್ರ ಹೊರತು ಅವರಿಗೆ ಒಳ್ಳೇದನ್ನ ಕೋರ್ಲಿಲ್ಲ. ಜಯದ್ರಥನಾಗಿರ್ಬೋದು, ಅಶ್ವತ್ಥಾಮ ಆಗಿರ್ಬೋದು, ಇಬ್ರು ಕೂಡ ಅವರಿಗೆ ಒಳ್ಳೇದನ್ನ ಮಾಡ್ಲಿಲ್ಲ. ಅವರ ಒಂದು ವಂಶದ ಕುಡಿಯನ್ನೇ ಸಾಯಿಸೋದಿಕ್ಕೆ ಅವರು ಪ್ರಯತ್ನ ಪಟ್ರು. ಹೀಗೆ ನೋಡಿದ್ರೆ ಪಾಂಡವರು ಹೀಗಿದ್ದಾರೆ ಅಂತ ಹೇಳಿದ್ರೆ, ಪಾಂಡವರ ಭಗವಂತ ಕೃಷ್ಣನ ಗುಣ ಹೇಗಿದೆ ನೋಡಿ. ಹೀಗೆ ನಾವು ಬ್ಯಾಕ್ವರ್ಡ್ ಹೋಗ್ತಾ ಇದೀವಿ ಇವಾಗ ಅಲ್ವಾ. ಪರೀಕ್ಷಿತ ಮಹಾರಾಜನಿರಂತ ಗುಣಗಳನ್ನ ನೋಡಿದ್ವಿ, ಅವರ ವಂಶಸ್ಥರಾದಂತ ಪಾಂಡವರ ಗುಣ ನೋಡಿದ್ವಿ, ಪಾಂಡವರನ್ನ ಸಲಹಿ ಕಾಪಾಡದಂತ ರಕ್ಷಕನಾದಂತ ಕೃಷ್ಣನ ಗುಣ ನೋಡೋಣ. ಕೃಷ್ಣ ಎಲ್ಲ ರಾಕ್ಷಸರನ್ನ ವಧಿಸ್ಬಿಟ್ಟು ಅಲ್ವಾ, ಆದ್ರೆ ತನಗೆ ಅಪಾಯವನ್ನ, ತನ್ನ ವೃಂದಾವನಕ್ಕೆ ಅಪಾಯವನ್ನ ಮಾಡ್ತಾ ಇದ್ದಂತ ಕಾಲ್ಯನಾಗನನ್ನ ಸಾಯಿಸ್ಲಿಲ್ಲ ಅಲ್ವಾ. ಕಾಲ್ಯನಾಗನನ್ನ ಬಿಟ್ಬಿಟ್ರು. ಹಾಗೇನೆ ಯಾಕೆ, ಅವರ ಪಾದಗಳ ಆಶ್ರಯ ಪಡೆದ್ರು. ಅದಕ್ಕೆ ಏನ್ ಹೇಳ್ತಾರೆ, ಭಾಗವತಂನಲ್ಲಿ ಹೇಳ್ತಾರೆ, ಒಂದು ಶ್ಲೋಕದ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸಮಾಶ್ರಿತಾಯೇ ಪದ ಪಲ್ಲವ ಪ್ಲವಂ ಮಹತ್ ಪದಂ ಪುಣ್ಯ ಯಶೋ ಮುರಾರಿ ಭವಾಂಬುಧಿರ್ವತ್ಸ ಪದಂ ಪರಂ ಪದಂ 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 ಯದ್ ವಿಪದಂ ನ ತೇಷಾಂ. ಭಗವಂತನ ಪಾದದ ಆಶ್ರಯವನ್ನ ಪಡೆದ್ರೆ ಎಲ್ಲಾ ಕ್ಲೇಶಗಳಿಂದ, ಎಲ್ಲಾ ದೊಡ್ಡ ದೊಡ್ಡ ಆಪತ್ತುಗಳಿಂದ ನಾವು ಹೊರಗಡೆ ಬಂದ್ಬಿಡ್ಬಹುದು. ಸೊ ಯಾವಾಗ ನಾಗಪತ್ನಿಯರು ಭಗವಂತನ
ಒಂದು ಪಾದಾಶ್ರಯವನ್ನ ಕೋರಿದ್ರು. ಹಾಗೆ ಯಾವಾಗ ಆ ನಾಗ ಕೂಡ ಯಾವಾಗ ತನ್ನ ಕ್ಷಮೆಯನ್ನ ಕೇಳಿದ್ರು, ಅವಾಗ ಭಗವಂತ ಕಾಲಿಯ ನಾಗನನ್ನ ಕ್ಷಮಿಸ್ಬಿಟ್ರು. ಸೊ ಕ್ಷಮಾಗುಣ ಭಗವಂತನಲ್ಲಿದೆ, ಭಗವಂತನ ಭಕ್ತರಲ್ಲಿದೆ, ಆ ಭಕ್ತರ ಕುಡಿಗಳಲ್ಲಿದೆ. ನೋಡಿ ಯಾವ ರೀತಿನಲ್ಲಿ ಬಂದಿದೆ ಅಂತ ಅಲ್ವಾ. ಸೊ ಹೀಗೆ ಭಗವಂತ ಸುಮಾರು ಸಲ ನೋಡಿ, ನಮ್ಮನ್ನ ನಾವು ತಗೊಳ್ಳೋಣ, ನಾವು ಎಷ್ಟು ತಪ್ಪುಗಳು ಮಾಡಿಲ್ಲ. ಮಾನವರಲ್ವಾ, ಸಾಮಾನ್ಯ ಮಾನವರು ನಾವೆಲ್ಲ. ಎಷ್ಟು ತಪ್ಪುಗಳನ್ನ ಮಾಡಿರಲ್ಲ. ತಪ್ಪುಗಳನ್ನ ಮಾಡೋದು ನಮ್ಮ ಒಂದು ಗುಣ ಕೂಡ ಆಗೋಗ್ಬಿಟ್ಟಿದೆ. ಆದ್ರೂ ಭಗವಂತ ನೀನು ಅದು ಚಿಕ್ಕ ತಪ್ಪಾಗಿರ್ಬೋದು, ದೊಡ್ಡ ತಪ್ಪಾಗಿರ್ಬೋದು, ನಮ್ಗೆ ಬಂದ್ಬಿಟ್ಟು ಗಂಟ್ಲು ಇಟ್ಕೊಂಡ್ಬಿಟ್ಟು ನೇತಾಕ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರ, ಅಥವಾ ಮರಣ ಶಿಕ್ಷೆಗಳನ್ನ ಕೊಟ್ಟು ಬಿಡ್ತಾರ? ಇಲ್ಲ, ಕ್ಷಮೆಯನ್ನ ಯಾವಾಗ್ಲೂ ಕೊಡ್ತಾ ಇರ್ತಾರೆ. ಕ್ಷಮಿಸ್ತೀನಿ, ತಿದ್ದುಕೋ, ಇನ್ನೊಂದ್ಸಲ ನೀನು ಅದನ್ನ ಸರಿಯಾಗಿ ಉಪಯೋಗಿಸ್ಕೊ ಅಂತ ಹೇಳ್ತಾ ಇರ್ತಾರೆ. ಸೊ ಇವಾಗ ನಮಗೆ ಕೊಟ್ಟಂತ ಅವಕಾಶಗಳನ್ನ ನಾವು ಉಪಯೋಗಿಸ್ಕೊಳ್ಳೋದು ಸರಿಯಾದ ರೀತಿಯಲ್ಲಿ ಅದು ನಮ್ಗೆ ಸೇರಿರತ್ತೆ. ಹಾಗೆ ನಾವು ನೋಡಿದ್ರೆ ತಕ್ಷಕನಾಗನನ್ನ ಕೂಡ ಅರ್ಜುನ ಕೊಲ್ಲಲಿಲ್ಲ. ಯಾಕಂದ್ರೆ ಅವ್ರು ಶರಣಾಗತಿ ಪಡೆದ್ರು, ಅದಕ್ಕೋಸ್ಕರ ತಕ್ಷಕನನ್ನ ಕೊಡ್ಲಿಲ್ಲ. ಆದ್ರೆ ತಕ್ಷಕ ಏನ್ ಮಾಡ್ದ? ತಕ್ಷಕ ತನ್ನ ವಂಶದ ಕುಡಿಯಾದಂತ ಪರೀಕ್ಷಿತನನ್ನ ಸಾಯಿಸುವಂತ ಪಣ ತೊಟ್ಟ. ಸೊ ಹೀಗೆ ಯಾವಾಗ ಶರಣಾಗತಿ ಅನ್ನೋದನ್ನ ಮನಸ್ಪೂರ್ವಕವಾಗಿ ಅಥವಾ ಏನ್ ಹೇಳ್ತಾರೆ ವಿಧೇಯವಾಗಿ ಮಾಡಲ್ಲ, ಸೊ ಕೇವಲ ನಟನೆ, ಕೇವಲ ತೋರ್ಪಡಿಕೆಗೆ ಮಾಡ್ತಾರೆ, ಅವರಿಂದ ಸರ್ವನಾಶಗಳೇ ಆಗತ್ತೆ ಹೊರತು ಯಾವುದೇ ಉದ್ಧಾರಗಳಾಗೋದಿಲ್ಲ. ಒಂದು ಕತೆ ಹೇಳ್ತೀನಿ. ಅಕ್ಬರ್ ಬೀರ್ಬಲ್ ಎಲ್ಲರಿಗೂ ಗೊತ್ತಿದೆ ಅಲ್ಲ. ಸೊ ಅಕ್ಬರ್ಗೆ ಕೋಪ ಬಂದಾಗ ಎಲ್ಲರಿಗೂ ಶಿಕ್ಷೆ ಕೊಟ್ಬಿಡ್ತಾರೆ, ರಾಜ್ಯದಿಂದ ಹೊರಗಡೆ ಹಾಕ್ಬಿಡ್ತಾರೆ ಅಲ್ವಾ. ಒಂದ್ಸಲ ಬೀರ್ಬಲ್ನ ಕೂಡ ಹೊರಗಡೆ ಹಾಕ್ಬಿಟ್ಟಿದ್ರು, ಮುಖ ತೋರ್ಸ್ಬೇಡ, ಹೊಟ್ಟೋಗ್ಬಿಡು ಅಂತ ಹೇಳ್ಬಿಟ್ಟು ಅಂದ್ರು. ಆದ್ರೆ ಬೀರ್ಬಲ್ ಏನ್ ಮಾಡ್ತಾರೆ, ತುಂಬಾ ಚತುರ, ಹಾಸ್ಯಗಾರ ಮಾತ್ರನೇ ಅಲ್ಲ, ತುಂಬಾ ಚತುರನಾಗಿದ್ದ. ಅವ್ರು ಏನ್ ಮಾಡ್ತಾರೆ, ಮಡಿಕೆನ ತಲೆ ಮೇಲೆ ಮುಖನ ಮುಚ್ಕೊಂಡ್ಬಿಟ್ಟು ರಾಜ್ಯಕ್ಕೆ ಬರ್ತಾರೆ. ಅದನ್ನ ನೋಡಿ ರಾಜ ಕೇಳ್ತಾರೆ, ಏನಕ್ಕೆ ಈ ತರ ಮಡಿಕೆ ಹಾಕೊಂಬಂದಿದ್ಯಾ, ಏನಾಯ್ತು ಅಂತ. ಅವಾಗ ಬೀರ್ಬಲ್ ಏನ್ ಹೇಳ್ತಾರೆ, ಅಲ್ಲ ನೀವೇ ತಾನೇ ಹೇಳಿದ್ರು ಮುಖ ತೋರ್ಸ್ಬೇಡ ಅಂತ. ಬರ್ಬೇಡ ಅಂತ ಹೇಳಿಲ್ಲ, ಮುಖ ತೋರ್ಸ್ಬೇಡ, ಹೊಟ್ಟೋಗು ಅಂದ್ರಿ, ಮುಖ ನಾನು ತೋರ್ಸ್ಲಿಲ್ಲ, ಅದಕ್ಕೋಸ್ಕರ ಮುಖಕ್ಕೆ ಮಡಿಕೆನ ಹಾಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾರೆ. ಸೊ ಇದಾದ್ಮೇಲೆ ಬೀರ್ಬಲ್ ಅವ್ರಿಗೆ ರಾಜನಿಗೆ ಅಕ್ಬರ್ಗೆ ತೋರ್ಸ್ಬೇಕಾಗಿತ್ತು. ಸೊ ಒಂದು ಚಿಕ್ಕ ಪಾಠ ತರ ಅವ್ರಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಕಾಯ್ತಾ ಇದ್ರು ಒಂದು ಅವಕಾಶಕ್ಕೆ. ಒಂದ್ಸಲ ಅವ್ರಿಗೊಂದು ಅವಕಾಶ ಸಿಗುತ್ತೆ. ಅವಾಗ ಅವರು ಅಕ್ಬರ್ನ ಹೊಗಳ್ತಾ ಹೇಳ್ತಾರೆ, ಅಕ್ಬರ್ ನೀವು ಭಗವಂತನಿಗಿಂತ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಅಕ್ಬರ್ ಕೇಳ್ತಾರೆ, ಏನಾಯ್ತು, ನಾನೇನ ಸುಮ್ನೆ ಬೇಕಂತ ಹೀಯಾಳಿಸ್ತಾ ಇದ್ಯಾ, ನನ್ ಕಾಲ್ ಎಳಿತಾ ಇದ್ಯಾ ಅಂತ ಕೇಳ್ತಾರೆ. ಏನ್ ಸಡನ್ ಆಗಿ ನಿನ್ನನ್ನ ಹೊಗಳ್ತಾ ಇದ್ಯಾ ಅಂತ ಕೇಳಿದಾಗ ಬೀರ್ಬಲ್ ಹೇಳ್ತಾರೆ, ಇಲ್ಲ ನಾನ್ ನಿಜವಾಗ್ಲೂನೇ ನಿಮ್ಮನ್ನ ಹೊಗಳ್ತಾ ಇದ್ದೀನಿ ಅಂತ. ಅಕ್ಬರ್ ಕೇಳ್ತಾರೆ, ಹೌದಾ, ಸರಿಯಾಗದೆ ನೀನ್ ಏನಂತ ಹೇಳಿದೆ, ನಾನು ಭಗವಂತನಿಗಿಂತ ಶ್ರೇಷ್ಠ ಅಂತ ಹೇಳಿದ್ಯಲ್ಲ, ಹಾಗಾದ್ರೆ ಇದನ್ನ ನಿರೂಪಿಸ್ಬೇಕು. ನೀನು ಭಗವಂತನಿಗಿಂತ ನಾನು ಶ್ರೇಷ್ಠ ಅಂತ ನಿರೂಪಿಸದೇ ಇದ್ರೆ ನಿನ್ಗೆ ನಿಜವಾಗ್ಲೂ ಶಿಕ್ಷೆ ಬೀಳುತ್ತೆ ಅಂತ ಹೇಳ್ತಾರೆ. ಆಗ ಬೀರ್ಬಲ್ ಹೇಳ್ತಾರೆ, ಅದೇನು ತುಂಬಾ ಸುಲಭವಾದ ವಿಷಯ, ನಾನ್ ನಿರೂಪಿಸ್ತೀನಿ ಅಂತ ಹೇಳ್ಬಿಟ್ಟು ಅಂತಾರೆ. ಸರಿ, ಹೇಗೆ ಹೇಳು ಅಂತ ಹೇಳಿದಾಗ ಬೀರ್ಬಲ್ ಹೇಳ್ತಾರೆ, ಏನಿಲ್ಲ ಸ್ವಾಮಿ, ನಿಮಗೆ ಏನಾದ್ರೂ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಅಥವಾ ನಿಮ್ಗೆ ಯಾರಾದ್ರೂ ವಿರೋಧಿಗಳಿದ್ರೆ, ನಿಮಗೆ ನೋವನ್ನುಂಟು ಮಾಡಿದ್ರೆ ನೀವ್ ಅವ್ರನ್ನ ಶಿಕ್ಷಿಸ್ತೀರಾ, ನಿಮ್ಮ ರಾಜ್ಯದಿಂದ ಹೊರಗಡೆ ಹಾಕ್ಬಿಡ್ತೀರಾ, ಹೊರಟೋಗ್ಬಿಡು ಅಂತ ಹೇಳ್ಬಿಟ್ಟು, ಮುಖ ತೋರಿಸ್ಬೇಡ, ಹೊರಟೋಗ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತೀರಾ, ರಾಜ್ಯದಿಂದ ಬಹಿಷ್ಕಾರ ಮಾಡ್ಬಿಡ್ತೀರಾ. ಆದ್ರೆ ನೋಡಿ, ಭಗವಂತ ಅವಂದೇ, ಎಲ್ಲ ಸೃಷ್ಟಿ ಎಲ್ಲ ಅವಂದೇ. ನಾವ್ ಏನೇ ತಪ್ಪು ಮಾಡ್ಲಿ, ಹೇಗಾದ್ರೂ ಇರ್ಲಿ, ಯಾವುದೇ ರೀತಿಯಲ್ಲಿ ವಂಚನೆಗಳನ್ನ ಮಾಡಿರ್ಲಿ, ನಾವು ಯಾವುದೇ ರೀತಿಯಂತ ಕ್ರೂರತ್ವನ ಮೆರೆದಿರ್ಲಿ, ನಮ್ಮನ್ನ ತನ್ನ ರಾಜ್ಯದಿಂದ ಹೊರಗಡೆ ಹಾಕೋದೇ ಇಲ್ಲ. ಯಾಕೆ ಹೇಳಿ, ಎಲ್ಲಾನು ಅವನದೇ ಸೃಷ್ಟಿ, ಎಲ್ಲಾ ಅವನೇ ಸೃಷ್ಟಿ ಸ್ಥಿತಿ ಲಯಕಾರಕನಾಗಿರೋದ್ರಿಂದ ಹೊರಗಡೆ ಹೊಟ್ಟೋಗ್ಬಿಡು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಿಮ್ಮ ಅಧಿಕಾರ ನೋಡಿ ಹೇಗಿದೆ ಅಂತ, ನಿಮ್ಮ ರಾಜ್ಯದಿಂದ ನಮ್ಮನ್ನ ಹೊರಗಡೆ ಹಾಕೊಡೋ ಅಂತ ಅಧಿಕಾರ ನಿಮ್ಗಿದೆ. ಇವಾಗ ಹೇಳಿ, ಯಾರು ಶ್ರೇಷ್ಠ, ಭಗವಂತ ಶ್ರೇಷ್ಠನ, ನೀವು ಶ್ರೇಷ್ಠನ ಅಂತ ಹೇಳ್ತಾರೆ. ಆಗ ಅಕ್ಬರ್ ನಸು ನಕ್ಕೊಂಡು ಅನ್ಕೊಳ್ತಾರೆ, ನನಗೆ ಬುದ್ಧಿ ಕಲ್ಸ್ಕೊಡೋದಕ್ಕೆ ಬೀರ್ಬಲ್ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಸೊ ಅವಾಗಿಂದ ದಯಾಮಯಿ ಆಗಿರೋದಕ್ಕೆ ಅಕ್ಬರ್ ಕೂಡ ಪ್ರಯತ್ನ ಪಟ್ರಂತೆ. ಸೊ ಹೀಗೆ ಭಗವಂತನಿಗಿಂತ ಶ್ರೇಷ್ಠ ಯಾರು ಇಲ್ಲ. ಆದ್ರೆ ಹೊಗಳಿಕೆಯಲ್ಲೇ ಬುದ್ಧಿಯನ್ನ ಕಲಿಸಿದಂತ ಬೀರ್ಬಲನ ಬುದ್ಧಿ ಚಾತುರ್ಯತೆಯನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಹೀಗೇನೆ ದಯೆ ರೀತಿಯಲ್ಲಿ ಬಂದಾಗ ನಾವು ಚೈತನ್ಯ ಮಹಾಪ್ರಭುಗಳನ್ನ ನೋಡ್ಬೋದು. ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಮಹಾಪ್ರಭು ಯಾವಾಗ
ಪ್ರಚಾರಕ್ಕಂತ ಹೋಗ್ತಾರೆ, ಜಗಾಯ್ ಮದಾಯ್ ಎಷ್ಟು ಯಾವ ರೀತಿಯಲ್ಲಿ ಅವ್ರಿಗೆ ಅವಮಾನ ಮಾಡ್ತಾರೆ, ಅವರಿಗೆ ದೇಹಕ್ಕೆ ಗಾಯ ಕೂಡ ಮಾಡ್ತಾರೆ. ಆದ್ರೂ ಕೂಡ ಅವರು ಕ್ಷಮಿಸ್ಬಿಟ್ರು. ನಿತ್ಯಾನಂದ ಪ್ರಭು ಅವರನ್ನ ಕ್ಷಮಿಸ್ತಾರೆ. ಕ್ಷಮಾಗುಣ ಚೈತನ್ಯ ಮಹಾಪ್ರಭು ಕ್ಷಮಿಸ್ತಾರೆ. ನಿತ್ಯಾನಂದ ಪ್ರಭು ಕ್ಷಮಿಸಿರೋದ್ರಿಂದ ಚೈತನ್ಯ ಮಹಾಪ್ರಭುಗಳು ಅವರನ್ನ ಕ್ಷಮಿಸ್ತಾರೆ. ಈ ಕ್ಷಮಾಗುಣವನ್ನ ನಾವು ಚೈತನ್ಯ ಚರಿತಾಮೃತದಲ್ಲೂ ಕೂಡ ಸುಮಾರು ಕಡೆಗಳಲ್ಲಿ ನೋಡ್ಬೋದು ನಾವು. ಹಾಗೆ ಭಾಗವತಂನಲ್ಲಿ ತಗೊಂಡ್ರೆ ನಾವು ಯಾರು ತಪ್ಪು ಮಾಡಿದ್ದಾರೆ, ಯಾರು ಶರಣಾಗತಿ ಹೊಂದಿದ್ದಾರೆ, ಅವರಿಗೆ ಎಲ್ಲಾರ್ಗೂ ಕೂಡ ಭಗವಂತನ ಕರುಣೆ, ಭಕ್ತರ ಕರುಣೆ ಎಲ್ಲ ಸಿಕ್ಕಿದೆ ಅಲ್ವಾ. ಸೊ ಯಾವಾಗ ಪುರಂದರದಾಸರು ಯಾವಾಗ ಶರಣಾಗತಿ ಆದ್ರೂ ತನ್ನ ಎಲ್ಲ ಸಂಪತ್ತುಗಳನ್ನ ತ್ಯಜಿಸಿಬಿಟ್ರು, ಆವಾಗ ಭಗವಂತನಿಗೆ ಶರಣಾಗತಿ ಆದ್ರು, ಮಹಾನ್ ಭಕ್ತರಾದ್ರು, ಭಗವಂತನ ಕರುಣೆಯನ್ನ ಪಡ್ಕೊಂಡ್ರು ಅಲ್ವಾ. ಸೊ ಹೀಗೆ ನಾವು ನಮ್ಮ ಪ್ರಭುಪಾದರ ಒಂದು ಲೀಲೆಗಳ ಮೂಲಕ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಸುಮಾರು ಉದಾಹರಣೆಗಳಿದೆ. ಸೊ ಒಂದು ಚಿಕ್ಕ ಉದಾಹರಣೆ ನೋಡೋಣ, ಸಮಯ ಕೂಡ ಮುಗಿತಾ ಬರುತ್ತೆ. ಸೊ ಒಂದು ಚಿಕ್ಕ ಉದಾಹರಣೆ ಏನಂತ ಹೇಳಿದ್ರೆ, ಪ್ರಭುಪಾದರ ಒಂದು ಶಿಷ್ಯರಿದ್ರಂತೆ. ಅವ್ರ ಹೆಸರು ನಾನು ಮರ್ತೋಯ್ತು, ಒಂದು ಅಚ್ಯುತಾನಂದ ಪ್ರಭು ಇರ್ಬೋದು. ಸೊ ಅವರು ತುಂಬಾ ಒಳ್ಳೆ ಪ್ರಚಾರವನ್ನ ಮಾಡ್ತಾ ಇದ್ರು, ದೇವಸ್ಥಾನಕ್ಕೆ ಸೇವೆಗಳು ಮಾಡ್ತಾ ಇದ್ರು. ಆದ್ರೆ ಇದೇ ಹೆಸರಿನಲ್ಲಿ ಬೇರೆ ಒಬ್ಬ ವ್ಯಕ್ತಿ ಪ್ರಭುಪಾದರ ಹತ್ರ ಅವರು ದೀಕ್ಷೆಯನ್ನ ಪಡೆದಿಲ್ಲ. ಅವರಷ್ಟಕ್ಕೆ ಅವರೇ ಹೆಸರು ಇಟ್ಕೊಂಡ್ಬಿಟ್ಟು ಇಸ್ಕಾನ್ ಹೆಸರನ್ನು ಉಪಯೋಗಿಸ್ಕೊಂಡು ತುಂಬಾ ಡೊನೇಷನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ತನ್ನ ವೈಯಕ್ತಿಕ ಒಂದು ವಿಷಯಗಳಿಗೆ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ರು. ಸೊ ಇದು ಲಾ ಪ್ರಕಾರ ಕೂಡ ರಾಂಗ್. ಪ್ರಭುಪಾದರಿಗೆ ಕೂಡ ಅವರು ದ್ರೋಹನೇ ಬಗಿತಾ ಇದ್ದಾರೆ. ಸೊ ಒಂದ್ಸಲ ಭಕ್ತರಿಗೆ ಇದು ಗೊತ್ತಾಯ್ತು, ಈ ವಿಷಯ ಗೊತ್ತಾಗಿ ಅವರನ್ನ ಹೇಳ್ಕೊಂಡು ಬಂದು ಪ್ರಭುಪಾದ್ರ ಮುಂದೆ ನಿಲ್ಸಿದ ತಕ್ಷಣ ಈ ವ್ಯಕ್ತಿ ಏನ್ ಮಾಡ್ತಾರೆ, ಯಾರು ಒಂದು ಹೆಸರು ಮಾತ್ರಕ್ಕೆ ತಾನೇ ಇಟ್ಕೊಂಡು ಬಂದಿದ್ದಾರೋ ಆ ವ್ಯಕ್ತಿ ಪ್ರಭುಪಾದರಿಗೆ ಶರಣಾಗ್ತಾರಂತೆ. ಶರಣಾಗಿ ಹೇಳ್ತಾರಂತೆ, ನನ್ ತಪ್ಪಾಗೋಯ್ತು, ನೀವು ತುಂಬಾ ದಯಾಮಯಿಗಳು ಅಂತ ನಾನು ಕೇಳ್ಪಟ್ಟಿದ್ದೀನಿ, ಇವಾಗ ನಾನು ನೋಡ್ತಾ ಇದ್ದೀನಿ, ನೀವು ಎಂತ ಅಧಮರನ್ನು ಕೂಡ ಕ್ಷಮಿಸ್ಬಿಡ್ತೀರಾ, ನನ್ನನ್ನ ಕೂಡ ಕ್ಷಮಿಸಿ ಅಂತ ಕೇಳ್ಕೊಳ್ತಾರೆ. ಯಾವಾಗ ಅವರು ಕ್ಷಮೆ ಯಾಚಿಸ್ತಾರೆ, ಶರಣಾಗತಿ ಹೊಂದುತ್ತಾರೆ, ಪ್ರಭುಪಾದರ ಪಾದಾರವಿಂದಗಳಿಗೆ ಬೀಳ್ತಾರೆ. ಪ್ರಭುಪಾದರು ಹೇಳಿದ್ರಂತೆ, ಕ್ಷಮಿಸ್ಬಿಡಿ, ಬಿಟ್ಬಿಡಿ ಅವ್ರನ್ನ ಅಂತ ಹೇಳಿದ್ರಂತೆ. ಹಾಗೆ ಎಲ್ಲಾ ಶಿಷ್ಯರು ಹೇಳಿದ್ರು, ಪ್ರಭುಪಾದ್ ಬಿಡಬಾರ್ದು, ಇವ್ರು ನಾನು ತುಂಬಾ ತಪ್ಪು ಮಾಡಿದ್ದಾನೆ, ಇವ್ರನ್ನ ಜೈಲಿಗೆ ಕಳಿಸ್ಬೇಕು, ಅಷ್ಟೇನೆ ಪೊಲೀಸ್ಗೆ ಇವ್ರನ್ನ ಹ್ಯಾಂಡ್ ಓವರ್ ಮಾಡೋಣ ಅಂತ. ಅವಾಗ ಪ್ರಭುಪಾದ್ ಅಂದಂತೆ, ಇಲ್ಲ ಇದೊಂದ್ಸಲ ಕ್ಷಮಿಸ್ಬಿಡಿ, ಯಾಕಂದ್ರೆ ಅವರು ನಮ್ಮ ಆಶ್ರಯ ಪಡೀತಾ ಇದ್ದಾರೆ, ಹಾಗಾಗಿ ಇಂಥವ್ರಿಗೆ ನಾವು ಶಿಕ್ಷಿಸೋದು ಸರಿಯಲ್ಲ, ಹಾಗಾಗಿ ಇದೊಂದ್ಸಲ ಅವ್ರನ್ನ ಕ್ಷಮಿಸ್ಬಿಡೋಣ ಅಂತ ಹೇಳ್ತಾರಂತೆ. ಸೊ ಆ ವ್ಯಕ್ತಿ ಹೋದ, ಸ್ವಲ್ಪ ದಿನ ಸರಿಯಾಗಿದ್ದ, ಆದ್ರೆ ಮತ್ತೆ ತನ್ನ ಹಳೆ ಚಾಳಿಯನ್ನ ಪ್ರಾರಂಭಿಸ್ಬಿಟ್ಟ. ಆವಾಗ ಮತ್ತೆ ಶಿಷ್ಯಂದ್ರು ಹೋಗಿ ಅವ್ರನ್ನ ಹೇಳ್ಕೊಂಡು ಬಂದ್ರಂತೆ ಪ್ರಭುಪಾದ ಹತ್ರ ಬಂದು ಹೇಳಿದ್ರಂತೆ, ನೋಡಿ ಇವಾಗ ಮತ್ತೆ ಅವ್ನು ತಪ್ಪು ಮಾಡಿದಾನಂತ. ಆವಾಗ ಮತ್ತೆ ಈ ವ್ಯಕ್ತಿ ಹೊಗಳಿಕೆ ಮಾಡೋದಕ್ಕೆ ಶುರು ಮಾಡಿದಾಗ ಪ್ರಭುಪಾದ ಹೇಳಿದ್ರು, ಇಲ್ಲ ಈ ಸಲ ಕ್ಷಮಿಸಲ್ಲ, ಯಾಕಂತ ಹೇಳಿದ್ರೆ ಒಂದ್ಸಲ ನಾನು ನಿನ್ನ ಕ್ಷಮಿಸ್ತೇನೆ ನಿಜವಾಗ್ಲು, ಈಗ ನಿನ್ನ ಪೊಲೀಸ್ಗೆ ಒಪ್ಪಿಸ್ಬೇಕಾಗಿರುತ್ತೆ ಅಂತ ಒಪ್ಸಿ ಅವ್ರಿಗೆ ಬುದ್ಧಿಯನ್ನ ಹೇಳ್ಕೊಟ್ರು. ಸೊ ಈಕೆ ಪ್ರಭುಪಾದರು ಒಂದು ಹಿಪ್ಪೀಸ್ನೆಲ್ಲ ಹ್ಯಾಪೀಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಕ್ಷಮಾ ಗುಣವನ್ನ ಅವ್ರು ಹೊಂದಿರ್ತಾರೆ ಅಲ್ವಾ. ಸೊ ಅಷ್ಟೇ ಅಲ್ಲ, ಪ್ರತಿ ವಿಷಯದಲ್ಲೂ ಕೂಡ ಎಷ್ಟೋ ತಪ್ಪುಗಳು ನಡೆದು ಹೋಗುತ್ತೆ. ಎಷ್ಟೋ ಸಲ ಅವರ ಶಿಷ್ಯಂದರು ಎಲ್ಲೋ ದುಡ್ಡುಗಳನ್ನ ಕೊಟ್ಟಿರ್ತಾರೆ, ಒಂದು ಆಸ್ತಿಗಳನ್ನ ಖರೀದಿಸ್ಬೇಕು ಅನ್ಕೊಳ್ತಾರೆ, ದೇವಸ್ಥಾನವನ್ನ ಕಟ್ಟಬೇಕು ಅನ್ಕೊಳ್ತಾರೆ, ಅಲ್ಲೆಲ್ಲ ಮೋಸ ಹೋಗಿದ್ದಿದೆ. ಸೊ ಎಲ್ಲ ಕಳ್ಕೊಂಡಿರೋದು ಇದೆ. ಅಂತಹ ಸಮಯದಲ್ಲೂ ಕೂಡ ಪ್ರಭುಪಾದರು ಹೇಳ್ತಾ ಇದ್ರು, ಕೃಷ್ಣನ ಅರೇಂಜ್ಮೆಂಟ್ ಇರ್ಬೋದು, ಹೋಗ್ಲಿ ಬಿಡಿ, ಮತ್ತೆ ಇನ್ನೊಂದ್ಸಲ ಪ್ರಯತ್ನ ಪಡೋಣ, ಮತ್ತೆ ಇನ್ನೊಂದ್ಸಲ ನೀವು ಮೋಸ ಹೋಗ್ಬೇಡಿ, ಮತ್ತೆ ನೀವು ಹುಷಾರಾಗಿರಿ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾ ಇದ್ರು. ಸೊ ಈಕೆ ಪ್ರಭುಪಾದರು ಕೂಡ ತನ್ನ ಶಿಷ್ಯಂದ್ರನ್ನ ಯಾವ ರೀತಿಯಲ್ಲಿ ಕ್ಷಮಿಸ್ತಾ ಇದ್ರು, ಕ್ಷಮಾಗುಣವನ್ನ ಹೊಂದಿದ್ರು ಅಂತ ನೋಡ್ಬೋದು. ಈಗ ನಮ್ಮ ಜೀವನದಲ್ಲಿ ತಗೊಂಡ್ರೆ ನಾವ್ ಎಷ್ಟೋ ತಪ್ಪುಗಳನ್ನ ಮಾಡ್ತೀವಿ. ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಶಿಕ್ಷಕರಾಗಿರ್ಬೋದು, ಅಥವಾ ಶಿಕ್ಷಾ ಗುರುಗಳಾಗಿರ್ಬೋದು, ನಮ್ಮ BV ಲೀಡರ್ಸ್ ಆಗಿರ್ಬೋದು, ನಮ್ಮ ಸರ್ಕಲ್ ಲೀಡರ್ಸ್ ಆಗಿರ್ಬೋದು, ಎಷ್ಟು ಸಲ ನಮ್ಮನ್ನ ಕ್ಷಮಿಸಿಲ್ಲ. ಸೊ ಆ ದಯಾ ಗುಣ, ಕ್ಷಮಾ ಗುಣ, ಯಾವಾಗ ನಾವು ನಮ್ದು ತಪ್ಪಾಯ್ತು ನನ್ನನ್ನ ಕ್ಷಮಿಸಿ ಅಂತ ನಾವು ಅವ್ರ ಹತ್ರ ಕೇಳ್ಬೇಕೆ ಹೊರತು, ದಯಾಮಯಿಗಳಾದಂತ ಎಲ್ಲಾ ಭಕ್ತರು ಖಂಡಿತವಾಗ್ಲೂ ಕ್ಷಮಿಸ್ತಾರೆ, ನಮ್ಮನ್ನ ತಿದ್ದೋದಿಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತಾರೆ. ಸೊ ಅಷ್ಟೇ ಅಲ್ಲ, ಬರೀ ಕ್ಷಮಿಸೋದು ಮಾತಲ್ಲ, ರಕ್ಷಣೆಯನ್ನ ಕೂಡ ನೀಡ್ತಾರೆ, ರಕ್ಷಿಸ್ತಾರೆ. ಅವ್ರು ಮತ್ತೆ ಅಧಮ ಸ್ಥಿತಿಗೆ ಬೀಳದೇ ಇರೋ ತರ ಅವ್ರಿಗೆ ಒಂದು ಅವ್ರಿಗೆ ತಿಳುವಳಿಕೆಯನ್ನ ಕೊಡ್ತಾರೆ, ಅವ್ರಿಗೆ ಬೇಕಾದಂತ ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಮುಂದೆ ನೀವು ಈ ತಪ್ಪು ಮಾಡ್ಬೇಡಿ, ನಿಮ್ಮನ್ನ ನೀವು ಒಳ್ಳೆ ಸ್ಥಾನದಲ್ಲಿ ಇಟ್ಕೊಳ್ಳೋದಿಕ್ಕೆ, ಉತ್ತಮ ಗುಣಗಳನ್ನ ಕಲ್ತ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ನಾವು ಈ ಪ್ರಪಂಚದಲ್ಲಿ ನೋಡ್ತೀವಿ, ಎಷ್ಟೋ ಜನಕ್ಕೆ ಭಕ್ತಿ ಅಂತಾನೆ ಗೊತ್ತಿಲ್ಲ, ಎಷ್ಟೋ ಜನ ಭಗವಂತ ಅಂತ ನಂಬೋದೇ ಇಲ್ಲ. ಸೊ ಕೆಲವ್ರಿಗೆಲ್ಲ ಏನಾದ್ರು ಏನ್ ಬ್ರಹ್ಮ ಸತ್ಯ, ಜಗತ್ ಮಿಥ್ಯ,
ಅಲ್ವಾ? ಸೊ ಆದ್ರೆ ನಾವು ಜಗತ್ತನ್ನ ನೋಡ್ತಾ ಇದೀವಿ, ಇದು ಕೂಡ ಭಗವಂತನ ಸೃಷ್ಟಿನೇ. ಭಗವಂತ ಎಷ್ಟು ಒಳ್ಳೆ ಸ್ವರೂಪದವನ್ನ ಹೊಂದಿದ್ದಾನೆ ಅಂತ ಹೇಳಿದ್ರೆ, ಸೊ ನಾವು ಯಾವಾಗ್ಲೂ ಎಲ್ಲಾ ಭಕ್ತರು ಭಗವಂತನನ್ನ ಹೊಗಳ್ತಾ ಇರ್ತಾರೆ, ಹೊಗಳಿ ಹಾಡ್ತಾ ಇರ್ತಾರೆ, ಅವನ ರೂಪಗಳ ಗುಣಗಾನ ಮಾಡ್ತಾ ಇರ್ತಾರೆ. ಸೊ ಭಗವಂತನ ಸೃಷ್ಟಿನಲ್ಲಿರೋ ಪ್ರತಿಯೊಂದು ಕೂಡ ನಮಗೆ ನಮ್ಮ ಉಪಯೋಗಕ್ಕೆ ಕೊಟ್ಟು ಭಗವಂತ ಯಾವುದನ್ನ ಆಶಿಸೋದೇ ಇಲ್ಲ. ಸೊ ಹಾಗೆ ಭಕ್ತರು ಕೂಡ ಏನ್ ಮಾಡ್ತಾರೆ, ತಮ್ಮಲ್ಲಿರುವಂತ ಗುಣಗಳನ್ನ ಬೇರೆಯವರಿಗೆ ಹಂಚ್ತಾರೆ, ಒಳ್ಳೆ ಗುಣಗಳನ್ನ ಹೇಳ್ಕೊಡ್ತಾರೆ, ಅವರನ್ನ ಭಕ್ತಿ ಜೀವನದಲ್ಲಿ ನಡ್ಸೋದಕ್ಕೆ ಸಕಲ ಪ್ರಯತ್ನವನ್ನ ಮಾಡ್ತಾರೆ. ಪ್ರಯತ್ನ ಮಾತ್ರ ಅಲ್ಲ, ಪ್ರಾರ್ಥನೆಯನ್ನ ಮಾಡ್ತಾರೆ ಭಗವಂತನ ಹತ್ರ. ಸೊ ಅವ್ರಿಗೋಸ್ಕರ ಪ್ರಾರ್ಥನೆಯನ್ನ ಮಾಡ್ತಾರೆ. ನಾವು ಇವತ್ತು ಒಂದು ಭಕ್ತರ ಒಂದು ಸಂಘದಲ್ಲಿ ಇದೀವಿ, ಇವತ್ತು ಭಗವದ್ಗೀತೆ ಓದ್ತಾ ಇದೀವಿ, ಭಾಗವತ ಓದ್ತಾ ಇದೀವಿ, ಅಥವಾ ಯಾವ್ದೋ ಒಂದು ಸೇವೆನಲ್ಲಿ ನಾವು ನಿರತರಾಗಿದ್ದೀವಿ ಅಂತ ಹೇಳಿದ್ರೆ, ಇದಕ್ಕೆಲ್ಲ ಕಾರಣ ಯಾರು? ನಮ್ಮ ಒಳ್ಳೆ ಕರ್ಮಗಳ, ನಮ್ಮ ಪೂರ್ವ ಜನ್ಮಗಳ ತಪಸ್ಸು ಅಥವಾ ದಾನ ಧರ್ಮಗಳ, ಇದೆಲ್ಲ ಪಕ್ಕಕ್ಕಿಟ್ಟರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಭಕ್ತರ ಪ್ರಾರ್ಥನೆ ಅವರು ಪ್ರಾರ್ಥಿಸಿರೋದ್ರಿಂದಾನೇ ನಾವು ಇವತ್ತು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ, ಜಪ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅಂತ ಕರುಣಾಮೂರ್ತಿಗಳಾಗಿರೋದ್ರಿಂದ ನಾವು ಇವತ್ತು ಭಕ್ತಿ ಪಥದಲ್ಲಿ ನಡೀತಾ ಇದ್ದೀವಿ. ಸೊ ನಾವು ಎಷ್ಟೋ ಸಲ ನಮ್ಮ ಒಂದು ಭಕ್ತಿ ಅತಿ ಉಚ್ಚ ಸ್ಥಾನದಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ, ಅದು ನಾವು ಕೇವಲ ಏನ್ ಹೇಳ್ತಾರೆ, ಹೆಸರಿಗೆ ಮಾತ್ರ ನಾವು ಮಾಡ್ತಾ ಇದ್ರು ಕೂಡ ಏನಾಗತ್ತೆ, ಎಷ್ಟೋ ಸಲ ಅವರ ಪ್ರಾರ್ಥನೆಗಳಿಂದ ನಾವು ಈ ಒಂದು ಅಧಮ ಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ಬರೋದಕ್ಕೆ ತುಂಬಾ ಸಹಾಯ ಆಗತ್ತೆ. ಸೊ ಹಾಗಾಗಿ ಎಲ್ಲಾ ನಾಯಕರ, ಎಲ್ಲಾ ಲೀಡರ್ಸ್ ಯಾರಿದ್ದಾರೆ, ಸೊ ಮತ್ತೆ ಯಾರು ಶಿಕ್ಷಾಗುರುಗಳಿದ್ದಾರೆ, ಯಾರು ನಮ್ಮ ಹಿರಿಯರಿದ್ದಾರೆ, ಯಾರು ತಂದೆ ತಾಯಿರು, ಅವರ ಎಲ್ಲರ ಆಶೀರ್ವಾದ ಪ್ರಾರ್ಥನೆಗಳಿಂದ ನಾವು ಇವತ್ತು ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಈ ಸಮಾಜಕ್ಕಾಗ್ಲಿ ಅಥವಾ ನಮ್ಮ ಒಂದು ಕುಟುಂಬಕ್ಕಾಗ್ಲಿ ನಾವು ಚಿರಋಣಿಗಳು. ಹಾಗೆ ನಮ್ಮ ಭಕ್ತಿನಲ್ಲಿ ಯಾರು ನಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವು ವಿಧೇಯರಾಗಿರ್ಬೇಕು, ಅವರ ಒಂದು ಆಶೀರ್ವಾದವನ್ನ ಪಡಿತಾ ಇರ್ಬೇಕು. ಭಕ್ತಿಯನ್ನ ಮಾಡೋದಿಕ್ಕೆ ಆದಷ್ಟು ಒಳ್ಳೆ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ಕೊಳ್ಬೇಕು, ಭಕ್ತರ ಸಂಘದಲ್ಲಿರ್ಬೇಕು. ಈ ಎಲ್ಲ ಮಾಡ್ತಾ ಇರೋದ್ರಿಂದ ಈ ಗುಣಗಳನ್ನ ಭಕ್ತರ ಸಂಘದಲ್ಲಿ ಯಾವಾಗಿರ್ತೀವಿ ಅವಾಗ ಅವರಲ್ಲಿರುವಂತಹ ಒಳ್ಳೆ ಗುಣಗಳನ್ನ ನಾವು ಕೂಡ ಅಳವಡಿಸ್ಕೊಳ್ಳೋದಕ್ಕೆ ಇದು ನಮ್ಗೆ ತುಂಬಾ ಸಹಾಯ ಮಾಡುತ್ತೆ. ಸೊ ಎಷ್ಟೋ ಸಲ ಪಥದಲ್ಲಿಂದ ನಾವು ಕೆಳಗಡೆ ಬಿದ್ರು ಕೂಡ ನಮ್ಮನ್ನ ಕಾಪಾಡೋದಕ್ಕೆ, ಅಲ್ಲಿಂದ ಮೇಲೆ ಎಬ್ಬಿಸೋದಕ್ಕೆ ಕೇವಲ ಸಾಧ್ಯ ಆಗೋದು ಯಾರಿಗೆ? ಭಕ್ತರಿಗೆ ಮಾತ್ರ. ಸೊ ಹಾಗಾಗಿ ಭಗವಂತನಿಗೆ ಹತ್ರ ಆಗ್ಬೇಕಂದ್ರೆ ಭಕ್ತರ ಸೇವೆನಲ್ಲಿರ್ಬೇಕು, ಭಕ್ತರ ಸಂಘದಲ್ಲಿರ್ಬೇಕು, ಭಗವಂತನ ಸೇವೆನಲ್ಲಿರ್ಬೇಕು. ಸೇವೆ ಅಂತ ಹೇಳಿದ್ರೆ ಏನು ಬಂತು, ಇನ್ನು ನಾಳೆ ಜಗನ್ನಾಥ ರಥಯಾತ್ರೆ ಇದೆ. ಸೊ ಆ ಸೇವೆನಲ್ಲಿ ಕೂಡ ಎಲ್ಲರೂ ಪಾಲ್ಗೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು. ಭಗವಂತ ಜಗನ್ನಾಥನಿಗೆ ವರ್ಷದಲ್ಲಿ ಒಂದೇ ಸಲ ನಮ್ಗೆ ಅವಕಾಶ ಸಿಗುತ್ತೆ ಅವರನ್ನ ಸಂತೃಪ್ತಿ ಪಡಿಸೋದಿಕ್ಕೆ. ಹೇಗೆ? ಭೋಗಗಳನ್ನ ಹೆಚ್ಚೆಚ್ಚಾಗಿ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡೋದ್ರಿಂದ. ಸೊ ನೋಡಿ, ಈ ಒಂದು ಗುಣವನ್ನ ನಾವು ಪಡಿಬೇಕು ಅಂತ ಹೇಳಿದ್ರೆ ಇದಕ್ಕೆ ಕೂಡ ಲೀಡರ್ಸೇ ಕಾರಣ. ಲೀಡರ್ಸ್ ಮೀಟಿಂಗ್ ಇಡ್ತಾರೆ, ನಮ್ಗೆ ನಮ್ಮ ಅನುಕೂಲಗಳನ್ನ ನೋಡ್ತಾರೆ, ಎಷ್ಟಾಗತ್ತೆ ನಿಮ್ಗೆ ಅಷ್ಟು ಮಾಡಿ ಅಂತ ಉತ್ತೇಜಿಸ್ತಾರೆ. ಮತ್ತೆ ಬೇರೆಯವರ ಎಕ್ಸಾಂಪಲ್ಸ್ ನ ಹೇಳಿ ನಮ್ಗೆ ಒಂದು ಉತ್ತೇಜನ ಕೊಡೋದಲ್ಲದೆ ನಮ್ಮನ್ನ ಮುಂದಕ್ಕೆ ನುಗ್ಗಿಸ್ತಾರೆ ಅಲ್ವಾ, ನೀವ್ ಮಾಡೋದಕ್ಕಾಗತ್ತೆ ಅಂತ ಹೇಳಿ ಹುರಿದುಂಬಿಸ್ತಾರೆ. ಸೊ ಈ ಎಲ್ಲಾ ಒಂದು ಅವಕಾಶಗಳನ್ನ ಉಪಯೋಗಿಸ್ಕೊಂಡು ನಾವು ಭಕ್ತಿನಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಹೀಗೆ ಇನ್ನು ಎಷ್ಟೋ ಗುಣಗಳಿದೆ, ಆದ್ರೆ ಇಲ್ಲಿ ನಾವು ನೋಡ್ತಾ ಇರೋದು ಹೇಗೆ ಸ್ವಭಾವದಲ್ಲೇ ದೀನರಾಗಿದ್ದು, ದಯೆಯನ್ನು ಹೊಂದವರಾಗಿದ್ದು, ಸಹಾನುಭೂತಿ ಅನ್ನ ಹೊಂದಿರೋಂತ ಮಹಾರಾಜ ಈ ಪರೀಕ್ಷಿತನ ಕೆಲವು ಗುಣಗಳನ್ನ ನೋಡಿದ್ವಿ. ಹಾಗೇನೆ ಸಕಾಲದಲ್ಲಿ ಶರಣಾಗತಿ ಹೊಂದಿದಂತ ಚತುರನಾದಂತ ಕಲಿಯ ಬುದ್ಧಿಯನ್ನು ಕೂಡ ನೋಡಿದ್ವಿ. ಆದ್ರೆ ಅವನು ಕೇವಲ ವೇಷಧಾರಿಯಾಗಿದ್ದ, ಅಧಮ ವರ್ಣದವನಾಗಿದ್ದ. ಸೊ ಅಧಮ ವರ್ಣದವನಾಗಿದ್ರು ಕೂಡ ಸಕಾಲದಲ್ಲಿ ಶರಣಾಗತಿ ಆಗಿರೋದ್ರಿಂದ ಅವನು ಮರಣದಿಂದ ಹೊರ ಬರ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಎಷ್ಟೋ ಹೊಗಳಿಕೆಗೆ ಪಾತ್ರರಾದಂತ ಎಲ್ಲಾ ಭಕ್ತರ ಕಥೆಗಳಿದೆ. ಸೊ ಅದರಲ್ಲಿ ನಾವು ಈ ಕೆಲವನ್ನ ಇವತ್ತು ನೋಡಿದೀವಿ. ಸೊ ಒಂದು ಚಕ್ರವರ್ತಿ ಆಗಿರಂತ ಒಂದು ಕ್ಷತ್ರಿಯನಾದಂತ ರಾಜನಿಗೆ ಅಂತ ಗುಣಗಳಿರ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಡಿಸ್ಕಷನ್ ಮಾಡಿದ್ವಿ. ಹಾಗೆ ಒಬ್ಬ ರಾಜ ತುಂಬಾ ಬುದ್ಧಿವಂತನು ಕೂಡ ಆಗಿರ್ಬೇಕು. ಅವನ ವೇಷಗಳನ್ನ ನೋಡಿ ಅವರ ಒಂದು ಗುಣಗಳನ್ನ ಅರ್ಥ ಮಾಡ್ಕೊಂಡು ತನ್ನ ದಿವ್ಯ ಚಕ್ಷುವಿಂದ ಅವ್ರಿಗೆ ಯಾವ ರೀತಿ ದಂಡನೆ ಕೊಡ್ಬೇಕು ಅಥವಾ ಬಹುಮಾನ ಕೊಡ್ಬೇಕು ಅಂತ ಯೋಚನೆ ಮಾಡಿ ಅವರಿಗೆ ಅದೇ ರೀತಿಯಲ್ಲಿ ಟ್ರೀಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದ್ದೀವಿ. ಸೊ ಭಕ್ತಿ ಮಾಡ್ಬೇಕು ಅಂತ ಹೇಳಿದ್ರೆ ಅಥವಾ ಶರಣಾಗತಿ ಹೊಂದಬೇಕು ಅಂತ ಹೇಳಿದ್ರೆ
ನಮ್ಮಲ್ಲಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇರಬಾರದು. ಸೊ ಹಾಗಾಗಿ ರೂಪಗೋಸ್ವಾಮಿ ಅವರು ಏನ್ ಹೇಳ್ತಾರೆ, ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ. ಸೊ ಅನ್ಯ ಅಭಿಲಾಷಿತ ಶೂನ್ಯಂ ಅದನ್ನ ನಾವು ಹೊಂದಿರ್ಬೇಕು. ಸೊ ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾವು ಭಕ್ತಿ ಮಾಡಿದ್ರೆ ಆಗಲ್ಲ, ಅಥವಾ ಕೇವಲ ತೋರ್ಪಡಿಕೆಯಿಂದ ಹೆಸರು ಗಳಿಸಿದ್ರೆ ಏನು ಪ್ರಯೋಜನ ಇಲ್ಲ. ನಾವು ಮನಸ್ಫೂರ್ತಿಯಾಗಿ ಶರಣಾಗತಿ ಹೊಂದಬೇಕು. ನಮ್ಮಲ್ಲಿರುವಂತ ಕೆಟ್ಟ ಗುಣಗಳನ್ನ ದೂರ ಮಾಡ್ಲಿಕ್ಕೆ ಆದಷ್ಟು ನಾವೆಲ್ಲ ಪ್ರಯತ್ನ ಪಡ್ಬೇಕು. ಇದಕ್ಕೆ ಒಂದೇ ದಾರಿ, ನಾವು ಶರಣಾಗತಿ ಹೊಂದೋದು. ಯಾರಿಗೆ? ಭಗವಂತನ ಶರಣು ಕೋರ್ಬೇಕು, ಭಗವಂತನ ಭಕ್ತರ ಶರಣು ಕೊಡ್ಬೇಕು. ಸೊ ಭಗವಂತನಿಗಿಂತ ತುಂಬಾ ದಯಾಮಯಿಗಳಾದಂತ ಭಕ್ತರು ಖಂಡಿತವಾಗ್ಲೂ ನಮ್ಮನ್ನ ಭಕ್ತಿ ಪಥದಲ್ಲಿ ನಡೆಸೋದಕ್ಕಾಗ್ಲಿ ಅಥವಾ ಎಲ್ಲ ಒಂದು ಸಮಸ್ಯೆಗಳಿಂದ ದೂರ ಮಾಡೋದಕ್ಕೆ ಸಹಾಯವನ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಸೊ ಇಷ್ಟು ಹೇಳ್ತಾ ನಾನು ಈ ಲಾಸ್ಟ್ ಪಾಯಿಂಟ್ ಒಂದನ್ನ ನಾನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಈ ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಪರೀಕ್ಷಿತ್ ಮಹಾರಾಜ ನಸುನಗ್ತಾನೆ. ಅಷ್ಟೇ ಅಲ್ಲ, ಯಾಕೆ ನಸುನಗ್ತಾನೆ ಅಂದ್ರೆ, ಅವನು ಬಡವರಲ್ಲಿ ಕರುಣೆ ಉಳ್ಳವನಾಗಿದ್ದನು. ಸೊ ಬಡವ ಅಂದ್ರೇನು? ನಾವೇನ್ ಅನ್ಕೊಳ್ತೀವಿ, ಸೊ ಅವನಲ್ಲಿ ಅಷ್ಟೊಂದು ದುಡ್ಡಿಲ್ಲ ಹಾಗಾಗಿ ಅವನು ಬಡವ ಅಂತ ಹೇಳ್ಬಿಟ್ಟು ಅನ್ಕೊಳ್ತೀವಿ. ಆದ್ರೆ ಬಡತನ ಯಾವ್ಯಾವ ರೀತಿಯಲ್ಲಿ ಇರುತ್ತೆ, ಕೇವಲ ಹಣದಲ್ಲ, ಜ್ಞಾನದಲ್ಲಿ ಬಡತನ ಇರ್ಬೋದು, ನಮ್ಮಲ್ಲಿರುವಂತ ಗುಣಗಳಲ್ಲಿ ಬಡತನ ಇರ್ಬೋದು, ನಮ್ಮಲ್ಲಿರುವಂತ ಸಂಸ್ಕಾರಗಳಲ್ಲಿ ಬಡತನ ಇರ್ಬೋದು. ಕಲಿಗೆ ಇಲ್ಲ, ಎಲ್ಲಾದ್ರಲ್ಲೂ ಬಡತನ ಇತ್ತು, ಹಾಗಾಗಿ ಅವರನ್ನ ಕ್ಷಮಿಸಿದ್ರು. ಹಾಗಾಗಿ ನಮ್ಮಲ್ಲಿ ಕೂಡ ಎಷ್ಟೊಂದು ಬಡತನ ಇದೆ. ಜ್ಞಾನದಲ್ಲಿ ಬಡತನ ಇದೆ, ನಮ್ಮ ಒಂದು ಗುಣಗಳಲ್ಲಿ ಬಡತನ ಇದೆ, ಅಷ್ಟೇ ಅಲ್ಲ ಸಂಸ್ಕಾರಗಳಲ್ಲಿ ಬಡತನ ಇದೆ. ಆದ್ರೆ ನಾವು ಯಾವಾಗ ಭಕ್ತರ ಶರಣು ಕೋರ್ತೀವಿ, ಆವಾಗ ಖಂಡಿತವಾಗ್ಲೂ ನಮ್ಮಲ್ಲಿ ಅವರಲ್ಲಿರುವಂತ ಗುಣಗಳನ್ನ ನಾವು ಅಳವಡಿಸಿಕೊಂಡು ಉತ್ತಮ ಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಓಕೆ, ಇಲ್ಲಿ ಕರೆಕ್ಟ್ ಆಗಿ ಟೈಮ್ ಆಯ್ತು. ಸೊ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಸೊ ಕೆಲವು ಪಾಯಿಂಟ್ಸ್ ನಿಮ್ಮ ಹೃದಯಗಳಿಗೆ ಹತ್ರ ಆಗಿದ್ರೆ ದಯವಿಟ್ಟು ಅದನ್ನ ಸ್ವೀಕಾರ ಮಾಡಿ ಅಳವಡಿಸ್ಕೊಳ್ಳಿ. ಇದು ಕೇವಲ ಇದನ್ನ ಹೇಳೋದಿಕ್ಕೆ ಸಾಧ್ಯ ಆಯ್ತಂದ್ರೆ ನಾನು ಕೇಳಿರುವಂತ ಒಂದೆರಡು ಲೆಕ್ಚರ್ಸ್ ಇಂದ ನಾನು ಇದು ಪಾಯಿಂಟ್ಸ್ ಮಾಡಿದ್ದೀನಿ ಅಷ್ಟೇ. ಅಷ್ಟೇ ಅಲ್ಲ, ಈ ನಿಮ್ಮೆಲ್ಲರ ಆಶೀರ್ವಾದ ಇರೋದ್ರಿಂದ ಮಾತ್ರ ಕೂತ್ಕೊಂಡು ಇಷ್ಟು ಸಲೀಸಾಗಿ ಹೇಳಲಿಕ್ಕೆ ಸಾಧ್ಯ ಆಯ್ತು. ಇದರಲ್ಲಿ ಏನಾದ್ರೂ ತಪ್ಪುಗಳಿದ್ರೆ ಇದು ಕೇವಲ ನನ್ನಲ್ಲಿರುವಂತ ದೋಷಗಳಿಂದ ಮಾತ್ರ. ಏನಾದ್ರೂ ಒಳ್ಳೇದಿದ್ರೆ ಇದು ನಾನು ಎಲ್ಲ ನಮ್ಮ ಶಿಕ್ಷಾ ಗುರುಗಳು ನಮಗೆ ಕೊಟ್ಟಿರುವಂತ ಒಂದು ಜ್ಞಾನದಿಂದ ಮತ್ತೆ ಏನು ನಾನು ಕೇಳಿಸ್ಕೊಂಡಿದ್ದೀನಿ ಲೆಕ್ಚರ್ಸ್ ಇಂದ, ಅದರಿಂದ ಮಾತ್ರ ಈ ಒಂದು ಪಾಯಿಂಟ್ಸ್ ನ ಕೊಡ್ಲಿಕ್ಕಾಯ್ತು. ಸೊ ದಯವಿಟ್ಟು ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಕೋರ್ತಾ ಇದ್ದೀನಿ. ಹರೇ ಕೃಷ್ಣ. ಭಾಗವತಂ ಕೀ ಜೈ.